ಚಂದುಗೆ ಪ್ಲಸ್ ಆಗಿದ್ದು ಎರಡು ಥರದ ವಿಂಗ್. ಒಂದು ಈ ಕಡೆ ಪ್ರಕಾಶ್ ಅವರ ಪ್ರೊಡಕ್ಷನ್ ಆಲ್ರೆಡಿ ಕೆಲಸ ಮಾಡಿದ್ರಿ, ಆಲ್ರೆಡಿ ಇವ್ರ ಜೊತೆ ಕೆಲಸ ಮಾಡಿದ್ರಿ. ಹೌದು. ಬಟ್ ಇಲ್ಲಿ ಎರಡು ಬ್ರ್ಯಾಂಡ್ಗಳ ಮಧ್ಯೆ ಒಬ್ಬ ಕಲಾವಿದ ತನ್ನನ್ನು ತಾನು ತೂಗಿಸ್ಕೊಂಡು ಡೆವಿಲಲ್ಲಿ ಮಾಡಿದಂತಹ ಪಾತ್ರನ ಸೆಲೆಬ್ರೇಟ್ ಮಾಡೋದು, ಇದೆಲ್ಲವೂ ಒಂಥರ ತುಂಬ ಮಿಕ್ಸರ್ ಆಫ್ ಒಪಿನಿಯನ್ ಅದು. ಸರ್ ನನಗೆ ಒಂದು ಏನು ಖುಷಿ ಅಂದರೆ ಎಸ್ಪೆಷಲಿ ಪ್ರಕಾಶ್ ಸರ್ ವಿಷಯದಲ್ಲಿ ಜೈಮಾತಾ ಕಂಬೈನ್ಸ್ ಅಂತ ಬಂದಾಗ ಲಕ್ಷ್ಮೀ ಬಾರಮ್ಮ ಸೆಟ್ಟಲ್ಲಿ ನಾನೇ ದರ್ಶನ್ ಸರ್ ಅಂದರೆ ಹೌದು, ಈಗ ನಾನು ಹೀರೋ ಸೆಟ್ಟಲ್ಲಿ ಲಕ್ಷ್ಮೀ ಬಾರಮ್ಮ ಸೆಟ್ಟಲ್ಲಿ ನಾನೇ ದರ್ಶನ್ ಸರ್. ಅಂದರೆ ನನಗೆ ಏನೊಂದು ಪ್ರಾಮುಖ್ಯತೆ ಕೊಡಬೇಕು ಅಂದರೆ ಅಫ್ಕೋರ್ಸ್ ಎಲ್ರಿಗೂ ಸಿಕ್ತಿದ್ದು ಬಿಡಿ, ಅದರಲ್ಲೂ ನನಗೆ ಎಸ್ಪೆಷಲಿ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅಂದರೆ ಸುಳ್ಳೆ ಕೇಳಬೇಕು, ನಾವು ಪ್ರೊಡಕ್ಷನ್ ಕೆಲಸ ಮಾಡಿದ್ದೀವಿ, ಅನ್ನ ತಿಂದಿದ್ದೀವಿ, ಇವತ್ತು ಆ ಪ್ರೊಡಕ್ಷನ್ ಒಂದು ಸಾಕಷ್ಟು ಕೊಟ್ಟಿದೆ. ಇನ್ನು ಅವ್ರು ನಂಗೆ ಲೈಫ್ ಲಾಂಗ್ ಅವ್ರು ಏನು ಮಾಡೋದೇ ಬೇಡ, ಅಷ್ಟು ನನಗೆ ಮಾಡಿಕೊಟ್ಬಿಟ್ಟಿದ್ದಾರೆ ಅಲ್ಲೇ ಅವರು. ಅಷ್ಟು ಕೊಟ್ಟಂಥವ್ರು ಅಲ್ಲಿಂದ ಒಂದು ಜರ್ನಿ ಟ್ರಾವೆಲ್ ಆಗುತ್ತೆ ಡೆವಿಲ್ಗೆ. ಈಗ ಡೆವಿಲಲ್ಲಿ ಏನಾಗುತ್ತೆ, ದರ್ಶನ್ ಸರ್ ಇದ್ದಾರೆ, ಪ್ರಕಾಶ್ ಸರ್ ಇದ್ದಾರೆ, ಇವರೆಲ್ಲ ದೊಡ್ಡ ದೊಡ್ಡ ಯುನೋ ದೇ ಆರ್ ದ ಬಿಗ್ಗೆಸ್ಟ್ ಪಿಲ್ಲರ್ಸ್ ಆಫ್ ಕನ್ನಡ ಇಂಡಸ್ಟ್ರಿ. ನಾನು ಆ ಪಿಲ್ಲರ್ಗೆ ಒಂದು ಚಿಕ್ಕ ಜಲ್ಲಿಕಲ್ಲು ಅಲ್ಲ, ನಾನು ಚಿಕ್ಕ ಜಲ್ಲಿಕಲ್ಲು ಅಲ್ಲ. ನನ್ನನ್ನು ಕೂಡ ಇಲ್ಲಿದ್ದು ಇಬ್ಬರಿದ್ದಾಗ ಅದ್ರ ಮಧ್ಯೆ ನಾನೊಬ್ಬರು ನಿಲ್ಲಿಸ್ತಾರೆ. ಅಂದರೆ ಒಂದು ಸಮಾನತೆ ಕೊಡ್ತಾರೆ. ನೀನು ಚಿಕ್ಕ ಕಲಾವಿದ ಆದ್ರೂ ನೀನು ಇಲ್ಲಿ, ನೀನು ಎಲ್ಲ ಒಂದೇ, ಇಲ್ಲಿ ನಮ್ಮ ಜೊತೆಗೆ ನೀನು ಇರಬೇಕು, ನಮ್ಮ ಜೊತೆ ಒಂದು ಟ್ರಾವೆಲ್ ಇದೆ, ನೀನು ಯು ಆರ್ ಈಕ್ವಲ್ ಅಂತ ಒಂದು ತೋರಿಸ್ತಾರೆ. ಆ್ಯಂಡ್ ದಟ್ ಈಸ್ ಸಮಥಿಂಗ್ ದಟ್ ಈಸ್ ಫೆಲ್ಟ್ ವೆರಿ ನೈಸ್. ಸರ್ ಒಂದು ಎಕ್ಸಾಂಪಲ್ ಹೇಳ್ತೀನಿ, 80 ಕೋಟಿ 100 ಕೋಟಿ ಸಿನಿಮಾ ಖರ್ಚಾಗುತ್ತೆ ಅಂತ ನನಗೆ ಅರ್ಥ ಆಗ್ತಿಲ್ಲ. ಏನಕ್ಕೆ ಖರ್ಚಾಗ್ಬಿಡುತ್ತೆ, ಹಿಂಗಾಗ್ಬಿಡುತ್ತೆ ಅಷ್ಟೇ, ಸುಮ್ಮನೆ ಇವರೇ ನಾನು ನಂಬರ್ ಹೇಳ್ತಾರೆ ಅಂತ ಅನ್ನಿಸ್ತಿತ್ತು. ಉದಯಪುರಲ್ಲಿ ಒಂದು ಶೂಟ್ ಮಾಡ್ತೀವಿ, ರಾಜಸ್ಥಾನ್. ಸರ್ ನಾನು ಇದ್ದಿದ್ದು ರೂಮು 60,000 ರೆಂಟ್ ಒಂದು ದಿನಕ್ಕೆ. 60,000 ರೆಂಟ್. ದರ್ಶನ್ ಸರು ಅಲ್ಲೇ ಇದ್ದಿದ್ದು, ನನ್ನ ಎಲ್ಲಿ ಬೇಕಾದ್ರೆ ಹಾಕ್ಬೋದಾಗಿತ್ತು, ಅಥವಾ ಕಾಸ್ಟ್ ಕಟ್ಟಿಂಗ್ ಅಲ್ಲಿ ಇರಿಸ್ಕೊಬೇಕು ಅವಶ್ಯಕತೆ ಇಲ್ಲ. ಏನು ಯಾವುದೊಂದು ರೂಮ್ ಕೊಟ್ಟರೆ ಆಗ್ತಿತ್ತಲ್ಲ, ಅವನಿಗೆ ಬೇರೆ ಕಡೆ ಮಾಡಿಸಿದ್ರೆ ಆಯ್ತಿತ್ತು. ನಾನು ಅಲ್ಲೇ ಇರಿಸಿದ್ರು. ಅಂದರೆ ದಿಸ್ ಈಸ್ ದ ವೇ ದಟ್ ಹಿ ಹ್ಯಾಸ್ ಟೇಕನ್ ಕೇರ್ ಆಫ್ ಮೈ, ಆ್ಯಂಡ್ ದಿಸ್ ಈಸ್ ದ ರೀಸನ್ ನಾನು ಯಾಕೆ ಇಷ್ಟು ಕೃತಜ್ಞತೆ ಅಥವಾ ಇಷ್ಟು ಒಂಥರ ಋಣಬದ್ಧವಾಗಿದ್ದೀನಿ ಅಂದರೆ ಅದೇ ಕಾರಣಕ್ಕೆ. ನನ್ನನ್ನು ಒಂದು ಸೆಟ್ಟಿಗೆ ಬಂದಾಗಲಿ, ನಮ್ಮ ಸುಧಾಕರಣ DOP ಆಗ್ಬೋದು, ಮತ್ತು ನಮ್ಮ ಪ್ರಕಾಶ್ ಸರ್ ಅಲ್ಲ, ದ ವೇ ಸೀನ್ಸ್ ಎಕ್ಸ್ಪ್ಲೇನ್ ಮಾಡೋದಾಗ್ಬೋದು, ಅಥವಾ ನನ್ನ ನೋಡ್ಕೊಳ್ಳೋ ರೀತಿ ಆಗ್ಬೋದು, ಅಥವಾ ನನ್ನನ್ನು ಸಿನಿಮಾದಲ್ಲಿ ತೋರಿಸೋ ರೀತಿ ಆಗ್ಬೋದು, ಎಲ್ಲನೂ ಇಸ್ ಎ ಟಾಪ್ ನಾಚ್. ಎಕ್ಸಾಕ್ಟ್ಲಿ. ಆ್ಯಂಡ್ ದಟ್ ಈಸ್ ವೈ ನನಗಿನ್ನ ಒಂಥರ ಇವನ್ ಮೋರ್ ಎಕ್ಸೈಟೆಡ್ ಫಾರ್ ದ ಮೂವಿ ಟು ಕಮ್. ಮೇಲಾಗಿ ನೀವು ಬಜೆಟ್ ಬಗ್ಗೆ ಹೇಳಿದಾಗ ನನಗೆ ಅಂದರೆ ಇದನ್ನು ನಾನು ಪರ್ಸ್ನಲಿ ಫ್ಯಾನ್ಸ್ ಮೂಲಕನೇ ನಾನು ಅದನ್ನು ಅಬ್ಸರ್ವ್ ಮಾಡಿದ್ದೀನಿ. ದರ್ಶನ್ ಸರ್ ಮನೆ ಮುಂದೆ ಅವತ್ತೊಂದು ಫಂಕ್ಷನ್, ಹುಟ್ಟಿದಬ್ಬ ದಿವಸ ಒಂದು ಗ್ಲಿಮ್ಸ್ ಬಿಡ್ತಾರೆ. ಹೌದು. ಅಲ್ಲಿ ತನಕನೂ ಅಭಿಮಾನಿಗಳು, ಸೆಲೆಬ್ರಿಟೀಸು ನಮ್ಮ ದರ್ಶನ್ನು, ನಮ್ಮ ಪ್ರಕಾಶವು, ನಮ್ಮ ರಚನಾ, ನಮ್ಮವ್ರು ಅನ್ನೋದಕ್ಕಿಂತಲೂ ಅವ್ರು ಹೆಂಗೆ ಸೆಲೆಬ್ರೇಟ್ ಮಾಡಿದ್ರೆ, ಗುರು ಏನು ಫ್ರೇಮ್ ಗುರು, ಹೌದು ಸಖತ್ ಹೋಗಿರುತ್ತೆ ಬಜೆಟ್ಟು ಅಂತ ಜನ ಅದನ್ನು ಡಿಸೈಡ್ ಮಾಡೋ ಲೆವೆಲಿಗೆ ನಾಲೆಜ್ ಬಂದಿದೆ. ಹೌದು. ಇದು ಹೇಗೆ ಅಂತ ಸರ್, ನೀವು ಫಾರ್ ಎಕ್ಸಾಂಪಲು ಒಂದು ಔಟ್ಪುಟ್ ನೋಡಿ ನೀವು ನಿಮಗೆ ಅನ್ನಿಸಿದೆ ಫ್ರೇಮ್. ನಾವು ಇಮ್ಯಾಜಿನ್ ಮಾಡಿ ಆ ಸೆಟ್ ಅವ್ರಿಗೆ ನಿಂತ್ಕೊಂಡ್ರೆ, ಯೂಶಲಿ ನಾವು ಸೆಟ್ಗಳು ನೋಡಿದ್ದೀವಿ, ಏನಕ್ಕೆ ಅಂದರೆ ಎಲ್ಲೋ ಬೇಕಾಗಿರೋ ಕಡೆ ಮಾತ್ರ ಕವರ್ ಮಾಡಿ ಮಿಕ್ಕಿದ ಕಡೆ ಬಿಡ್ತಾರೆ, ಚೀಟಿಂಗ್ ಶಾರ್ಟ್ಸ್ ಇರುತ್ತೆ. ಸರ್ ಇಲ್ಲಿ 4 ಸೈಡು ಕೂಡ ಒಂದು ಬ್ಯೂಟಿಫುಲ್ ಸೆಟ್. ಇದು ಯಾವುದು ಸುಳ್ಳಲ್ಲ, ಇದು ಯಾವುದು ಮೇಡಪ್ ಅಲ್ಲ, ದಿಸ್ ಇಸ್ ಆ್ಯಕ್ಚುಯಲ್ ಟ್ರೂತ್. ಬಿಕಾಸ್ ನಾನು ಸೆಟ್ಟಲ್ಲಿ ಇದ್ದೀನಿ, ಆ ಸೆಟ್ ನಾನು ನೋಡಿದ್ದೀನಿ, ಆ ಸೆಟ್ಟಲ್ಲಿ 9 ದಿನ ಕೆಲಸ ಮಾಡಿದ್ದೀನಿ. ಒಂದು ಬ್ಯೂಟಿಫುಲ್ ಸೆಟ್, ಆಲ್ 4 ಸೈಡ್ಸ್. ಎಕ್ಸ್ಪೆನ್ಸಿವ್. ಎಕ್ಸ್ಪೆನ್ಸಿವ್ ಇಸ್ ಸೀಮ್ಸ್ ಟು ಬಿ ಅ ವೆರಿ ಸ್ಮಾಲ್ ವರ್ಡ್. ಅ ವೆರಿ 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 ಲಾರ್ಜ್ ಆ್ಯಂಡ್ ಅ ವೆರಿ ಊಬರ್ ಎಕ್ಸ್ಪೆನ್ಸಿವ್ ಸೆಟ್ ಹಾಕಿದ್ದಾರೆ. ಸರ್ ನೀವು ಅಲ್ಲಿ ಹಾಕಿದ್ರಲ್ಲ ಲೈಟ್ಸು, ಆ ಒಂದು ಬರೀ ಆ ಲೈಟಿಂಗ್ ಎಷ್ಟು ಲಕ್ಷ ಖರ್ಚಾಗಿದೆ. ಆಮೇಲೆ ಆ ಒಂದೇನು ಸೆಟ್ ಪ್ರಾಪರ್ಟಿಗಳು ಯೂಸ್ ಮಾಡ್ತಾರೆ ಎಲ್ಲ ಇಂಪೋರ್ಟೆಡ್ ಪ್ರಾಪರ್ಟೀಸ್. ಅಂದರೆ ಯಾವುದು ಚೀಪಾಗಿ ಕಾಣಿಸ್ಬಾರ್ದು, ಯಾವುದು ಸುಮ್ಮನೆ ಏನೋ ಮಾಡ್ದಂಗೆ ಅನ್ನಿಸ್ಬಾರ್ದು, ಎಲ್ಲನೂ ಟಾಪ್ ನಾಚ್ ಇರಬೇಕು ಅಂತ. ಐ ಥಿಂಕ್ ಪ್ರಕಾಶ್ ಸರ್ ಬಹುಶಃ ಪ್ರೀ ಪ್ರೊಡಕ್ಷನಲ್ಲಿ ಬಹುಶಃ ಅದೇನು ಡಿಸೈಡ್ ಮಾಡ್ಕೊಂಡಿರೋನೋ ಗೊತ್ತಿಲ್ಲ. ಹಿ ವಾಸ್ ಮೇಕಿಂಗ್ ಶೋರ್ ದಟ್ ಎವ್ರಿಥಿಂಗ್ ವಾಸ್ ಲೈಕ್ ಊಬರ್ ಗುಡ್. ಅಂದರೆ ಉದಯಪುರ ಅಲ್ಲಿ ಶೂಟ್ ಮಾಡ್ತಿದ್ದೀವಿ ಯಾರು, ಅಲ್ಲಿ ನಿಮ್ಗೆ ಜಾಗ ನೋಡ್ಬಿಟ್ರೆ ಹೇಳ್ತಿಲ್ಲ, ಈ ಥರ ನೆಲದ ಮೇಲೆ ಔಟ್ ಹಾಕೊಂಡು ತಿನ್ಬೋದು, ಅಷ್ಟು ಕ್ಲೀನಾಗಿದೆ. ಓಕೆ. ಅಲ್ಲಿ ಜಾಗನೇ ಎಷ್ಟು ಕ್ಲೀನ್ ಆಗಿದೆ. ಆ ಜಾಗದಲ್ಲಿ ಕ್ರೇಜಿಯಾಗಿ ಶೂಟ್ ಮಾಡಿದ್ದಾರೆ. ಅಂದರೆ ನಿಮ್ಮಲ್ಲಿ ಯೂಸ್ ಮಾಡೋ ಪ್ರಾಪರ್ಟೀಸ್ ಆಗ್ಬೋದು, ಜಾಗಗಳಾಗ್ಬೋದು, ಆಮೇಲೆ ಶೂಟ್ ಮಾಡೋ ಲೊಕೇಶನ್ಸ್ ಆಗ್ಬೋದು, ವಿಷುವಲಿ ಶುಡ್ ಬಿ ಎ ಟ್ರೀಟ್. ಡೆವಿಲ್ ಸಿನಿಮಾ ಯಾರ್ಯಾರು ನೋಡ್ತಾರೆ, ಫ್ರೇಮ್ ಟು ಫ್ರೇಮ್, ಆಮೇಲೆ ಅವ್ರು ಯೂಸ್ ಮಾಡ್ತಾರೋ ಕ್ಯಾಮ್ರಾಗಳಾಗ್ಬೋದು. ಫಸ್ಟ್ ಟೈಮ್ ನಮ್ಮ ಸುಧಾಕರನ್ ಹೇಳ್ತಿದ್ರು, ಒನ್ ಆಫ್ ಅ ಕೈಂಡ್ ಕ್ಯಾಮ್ರಾ ಯೂಸ್ ಮಾಡಿರೋದು ಶೂಟ್ ಮಾಡೋಕ್ಕೆ, ಸಿನಿಮಾ ಶೂಟ್ ಮಾಡೋಕ್ಕೂ ಒನ್ ಆಫ್ ಅ ಕೈಂಡ್ ಕ್ಯಾಮ್ರಾ ಯೂಸ್ ಮಾಡಿದ್ದಾರೆ. ಆಮೇಲೆ ನಿಮಗೆ ಫುಟೇಜ್ ಟು ಫುಟೇಜು, ಸೀನ್ ಟು ಸೀನ್, ಎವ್ರಿ ಸೀಕ್ವೆನ್ಸ್ ಎಕ್ಸ್ಟ್ರಾರ್ಡಿನರಿ ಶೂಟ್ ಮಾಡಿದ್ದಾರೆ. ಅಂದರೆ ಕನ್ನಡ ಸಿನಿಮಾಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ತಿರುಗಿ ಮಾತಾಡೋ ಹಾಗೆ ಮಾಡಿದ್ದಾರೆ. ನಿಜ. ಅಂದರೆ ನಾವು ಯಾರಿಗಿಂತ ಕಮ್ಮಿ ಇಲ್ಲ, ಎಲ್ಲರಿಗಿಂತ ಒಂದು ಕೈ ಮೇಲಿದ್ದೀವಿ ನನ್ನ ಆಲ್ರೆಡಿ ಸಾಕಷ್ಟು ಸಿನಿಮಾಗಳಲ್ಲಿ ತೋರಿಸ್ಬಿಟ್ಟು ಪ್ರೂವ್ ಮಾಡಿದ್ದಾರೆ. ಈಗ ಅದೇ ಲೆಕ್ಕದಲ್ಲಿ ಹೋದರೆ ಈ ಸಿನಿಮಾ ಕೂಡ ಮತ್ತಷ್ಟು ಮಾಡುತ್ತೆ. ನನಗೆ ಖುಷಿ ಆಗ್ತಾ ಇರೋದು, ಇಷ್ಟೊತ್ತು ನೀವು ಮಾತಾಡಿದ್ದು
ಒಬ್ಬ ಕಲಾವಿದನಾಗಿಯೂ ಸಹ ನಿಮ್ಮಲ್ಲಿ ಒಬ್ಬ ಟೆಕ್ನಿಷಿಯನ್, ಒಬ್ಬ ಪ್ರೊಡಕ್ಷನ್ ಇನ್ಚಾರ್ಜ್ ಕಾಣಿಸ್ತಾರೆ ಅಂದ್ರೆ ನೀವು ಅದನ್ನ ಫೀಲ್ ಮಾಡಿದ್ದೀರಾ? ಹೌದು ಎಂಜಾಯ್ ಮಾಡ್ತೇವೆ. ಅಂದ್ರೆ ಪ್ರಕಾಶ್ ವೀರ್ ಅವರ ಶ್ರಮನೇ ಕಾಣಿಸ್ತಿದೆ, ಅಂದ್ರೆ ಎಷ್ಟು ಖರ್ಚಾಯ್ತು, ಇಷ್ಟು ಚೆನ್ನಾಗಿ ಸಿನಿಮಾ ಚೆನ್ನಾಗಿ ಆಗ್ಬೇಕು ಅಂತ. ಸರ್ ಡೆಫಿನೆಟ್ಲಿ ಅವ್ರು ಹೇಳ್ತಿಲ್ಲ. ನಾನು ಕೆಲಸ ಮಾಡಿದ್ದು 16 ದಿನ ಟೋಟ್ಲು. 16 ದಿನದಲ್ಲಿ ನಾನು ಹೇಳ್ತಿಲ್ವಾ ನಿಮಗೆ ಏನು ಅಂದರೆ ನಿಮ್ಗೆ ಸೀನ್ಸ್ ಬಿಡಿ, ಬರೀ ನೀವು ಅವ್ರು ಏನೇನು ಯೂಸ್ ಮಾಡಿದಾರಲ್ಲ, ಅಂದರೆ ಶಾರ್ಟ್ ಟು ಶಾರ್ಟ್ ಏನೇನು ಯೂಸ್ ಮಾಡ್ತಿದಾರಲ್ಲ, ನೀವು ಅದನ್ನು ನೋಡ್ಬಿಟ್ರೆ, ನಾನು ಫಾರಿನ್ಗೆ ಹೋಗಿಲ್ಲ, ಫಾರಿನ್ಗೆ ಹೋಗಿದ್ದು ಲೊಕೇಶನ್ ಪಿಕ್ಚರ್ಸ್ ತೋರಿಸಿದ್ದಾರೆ, ಆಮೇಲೆ ಹೋಗೋದ್ರಲ್ಲಿ ಬಂದು ಹೇಳ್ತಿದಾರಲ್ಲ, ನೋವೇರ್ ಕಾಂಪ್ರಮೈಸ್ಡ್. ಅಂದರೆ ಈಗ ಬಜೆಟ್ ಸ್ವಲ್ಪ ಕಮ್ಮಿ ಮಾಡೋಣ ಅಥವಾ ಹಿಂಗೇನ ತೆಗಿಯೋಣ, ನೋ. ಐ ಥಿಂಕ್ ಇವ್ರು ನಾನು ಅನ್ಕೊಂತಿರೋದು ಬಹುಶಃ ಒಂದು XYZ ಅಮೌಂಟಿಗೆ ಅನ್ಕೊಂಡಿದ್ದಾರೆ ಅನ್ಸುತ್ತೆ. ಇದು ZZ ಪ್ಲಸ್ ಆಗಿದೆ ಅನ್ಸುತ್ತೆ ಅಮೌಂಟಿಗೆ, ನನಗೆ ಗೊತ್ತಿರೋಂಗೆ. ಬಿಕಾಸ್ ಕಾಣಿಸ್ತಿದೆ ಫ್ರೇಮ್ ಟು ಫ್ರೇಮ್ ಏನು ಮಾಡ್ತಿದ್ದಾರೆ ಅಂತ. ನಾನು ಇನ್ಫ್ಯಾಕ್ಟ್ ದರ್ಶನ್ ಸರ್ ಜೊತೆ ಲಾಸ್ಟ್ ಡೇ ಒಂದು ಕಂಟ್ರಿವಲ್ ಒಂದು ಶಾರ್ಟ್ ಇತ್ತು, ಮಾಡ್ತಿದ್ವಿ. ನಾನು ಹೇಳ್ತಿಲ್ವಾ ಆ ಎಕ್ಸ್ಪೆನ್ಸಿವ್ ಕಾರ್ ತರಿಸೋಂಥ ಅವಶ್ಯಕತೆ ಏನಿರಲಿಲ್ಲ, ಬಿಕಾಸ್ ನಾನು ಅದ್ರ ಬಗ್ಗೆ ಜಾಸ್ತಿ ಡೀಟೇಲ್ಸ್ ಕೊಡೋಂಗಿಲ್ಲ ಇಲ್ಲಿ. ಅಷ್ಟು ಎಕ್ಸ್ಪೆನ್ಸಿವ್ ಕಾರ್ ತರಿಸೋ ಅವಶ್ಯಕತೆ ತರಿಸಿದ್ರು, ಅದೇ ಬೇಕು ಅಂತ ಅದನ್ನೇ ತರಿಸಿದ್ರು. ನಾನು ಏನಕ್ಕೆ ಹಿಂಗೆ ಉಚ್ಚಾಪಟ್ಟು ಹಿಂಗೆಲ್ಲ ಖರ್ಚು ಮಾಡ್ತಾ ಅಂದರೆ ನಮಗೆ ಈಗ ನೋಡ್ತಿರ್ತೀವಲ್ಲ, ಅಯ್ಯೋ ಹಿಂಗೆಲ್ಲ ಖರ್ಚು ಮಾಡ್ತಾರೆ, ಹಿಂಗೆಲ್ಲ ಆಗ್ತಿದ್ದಾರೆ ಅಂದರೆ ಆ ಥರ. ಅವ್ರು ಹಾಕಿರೋ ಒಂದು ಕಾಸ್ಟ್ಯೂಮ್ಸ್ ಆಗ್ಬೋದು, ಎಲ್ಲ ಅವ್ರು ಹಾಕಿರೋ ವಾಚ್ ಆಗ್ಬೋದು, ಪ್ರತಿ ಒಂದೂ ಇಟ್ ಇಸ್ ಬೀನ್ ಪ್ರೀ ಕ್ಯಾಲ್ಕುಲೇಟೆಡ್ ಆ್ಯಂಡ್ ಡನ್ ಅಪ್. ನಿಮಗೆ ಅಭ್ಯಂತರ ಅಂದರೆ ನಿಮ್ಮ ಪಾತ್ರದ ಒಂಚೂರು ಸಣ್ಣ ಸುಳಿವು ಕೊಡಬಹುದು. ಅಂದರೆ ನೆಗೆಟಿವ್, ಹಾರ್ಡ್ ಕೋರ್ ನೆಗೆಟಿವ್ ಕ್ಯಾರೆಕ್ಟರ್ ಮಾಡಿರೋದು. ಇಲ್ಲಿವರೆಗೂ ಚಂದುಗೌಡನ ಡೆಫಿನೆಟ್ಲಿ ಈ 11 ವರ್ಷ ಸೀರಿಯಲ್ ಇಂಡಸ್ಟ್ರಿಲಿ ಏನು ಹೀರೋ ಆಗಿ ನೋಡಿದ್ದಾರೆ ಜನ, ಒಂದು ಔಟ್ರೈಟ್ಲಿ ಒಂದು ಡಿಫ್ರೆಂಟ್ ಕ್ಯಾರೆಕ್ಟರ್ ನೋಡಿ ಜನ ಬೈಕೊಂತಾರೆ. ಬಿಕಾಸ್ ಅಷ್ಟು ಬ್ರೂಟಲ್ ಆಗಿ ತೋರಿಸಿದ್ದಾರೆ ಕ್ಯಾರೆಕ್ಟರ್ ಮಾತ್ರ. ಆಮೇಲೆ ದರ್ಶನ್ ಸರ್ನ ಎಸ್ಪೆಷಲಿ ನನ್ನ ಕಾಂಬಿನೇಷನ್ ಕ್ಯಾರೆಕ್ಟರ್ ನೋಡಿದಾಗ ನನಗೆ ಖುಷಿ ಅಂದರೆ, ಒಂದು ಒನ್ ಇದಾಗುತ್ತೆ, ಇಂಟ್ರಾಕ್ಷನ್ಸ್ ಆಗುತ್ತೆ. 2 ಅವ್ರ ಜೊತೆ ಅಷ್ಟು ಸಮಯ ಸ್ಕ್ರೀನ್ ಸ್ಪೇಸಲ್ಲಿ ವಿತ್ ಅಷ್ಟು ಡೈಲಾಗ್ಸ್ ಕೊಟ್ಟಿರೋದು. ನಾನು ನಿಜವಾಗ್ಲೂ ಹೇಳ್ತೀನಿ, ಪ್ರಕಾಶ್ ಸರಿ ಇದು ಮಾಡ್ತಾ ಅಂತ ಕೇಳಿದಾಗ ನಾನು ಅವ್ರದ್ದು ಹೇಳ್ತಿದ್ರೆ, ಅವರ ಸ್ಟೋರಿ ಲೈನ್ ಬಗ್ಗೆ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳ್ತಿದ್ದಾರೆ ಅನ್ಕೊಳ್ಳಿ, ನಾನು ಅವ್ರು ಇನ್ಮೆ ಮಾತಾಡ್ತಿದ್ದಾರೆ, ನಾನು ನಾನು ಕಿವಿಗೆ ಹೋಗ್ತೇನೆ ಹೇಳೋದು, ದರ್ಶನ್ ಸರ್ ಜೊತೆ ಸಿನಿಮಾ ಹಬ್ಬ ಮಜಾ ಇರುತ್ತಲ್ವಾ. ಅವರ ಕ್ಯಾರೆಕ್ಟರ್ ಎಕ್ಸ್ಪ್ಲೇನ್ ಮಾಡಿದ್ರೆ ಅರ್ಥ ಆಯ್ತಾ ಮನೆ ಸರ್ ನಾನು ಮನ್ಸಲ್ಲ ಅಯ್ಯೋ ಏನು ಹೇಳ್ತೀನಿ ಮಾಡ್ತೀನಿ ಬೇಕಾದ್ರೆ ನನಗೆ ಗೊತ್ತಲ್ಲ ಸಿನಿಮಾದಲ್ಲಿ ಅವಕಾಶ ಅಂದರೆ ಒಂದು ಅವ್ರ ಸಿನಿಮಾ ಸೂಪರ್ ಸ್ಟಾರ್ ಸಿನಿಮಾ ಕಾಣಿಸ್ಕೊಳ್ಬೇಕು ಅನ್ನೋದಕ್ಕಿಂತ ದರ್ಶನ್ ಸರ್ ಸಿನಿಮಾ ಕಾಣಿಸ್ಕೊಳ್ಬೇಕು ಅನ್ನೋದು ಭಾಳ ಆಸೆ. ಬಿಕಾಸ್ ಆಲ್ರೆಡಿ ರಾಬರ್ಟ್ ಮಾಡಿದೆ ಹೇಳಿದ್ನಲ್ಲ, ಇವಾಗ ಒಂದು ಸಿನಿಮಾ ಆಪರ್ಚುನಿಟಿ ಸಿಕ್ಕರೆ ಅಯ್ಯೋ ಸಾಕು ಗುರು ಲೈಫ್ ಸೆಟ್ ಇರುತ್ತೆ. ಈಗ 2ನೇ ಸಿನಿಮಾ ಅಂತ ಆಪರ್ಚುನಿಟಿ ಸಿಕ್ತಾಗ ಇನ್ನೇನು ಮಾಡ್ತೀರಿ ನೀವು? ಅಲ್ಲ ಅನಿಸಿರುತ್ತಲ್ಲ, ನಿಮ್ಮ ಪೋರ್ಷನ್ ಮುಗಿದ್ಮೇಲೆ ಪ್ರಕಾಶನ ಇನ್ನೊಂಚೂರು ಬರಿಬೋದಾಗಿತ್ತು. ಇಲ್ಲ ನನಗೆ ಅವ್ರು ಕೊಟ್ಟು ಡೈಲಾಗ್ಸ್ ಆಗ್ಬೋದು, ಆಕ್ಷನ್ ಸೀಕ್ವೆನ್ಸಸ್ ಆಗ್ಬೋದು, ಆ ಸಾಂಗಲ್ಲಿ ಅವ್ರು ಶೂಟ್ ಮಾಡೋ ರೀತಿ ಆಗ್ಬೋದು, ಅದಾದ್ಮೇಲೆ ನಮ್ಗೊಂದು ಇನ್ನೊಂದು ಸೀಕ್ವೆನ್ಸ್ ಶೂಟ್ ಮಾಡೋದು, ಅದು ನಾನು ಅಯ್ಯೋ ದುರಾಸೆ ಬೇಡ, ಇದು ಅವಶ್ಯಕತೆಗೆ ಜಾಸ್ತಿ ಕೊಟ್ಬಿಟ್ಟಿದ್ದಾರೆ ನನಗೆ. ಆಮೇಲೆ ಅವರು ಬಹುಶಃ ನನಗೆ ಎಲ್ಲೂ ನನ್ನ ಪಾತ್ರನ ಕೂಡ ಅಂದರೆ ಒಂಚೂರು ಏನೋ ಮಾಡಿ ಕಳ್ಸೋಣ ನನಗೆಲ್ಲ ತುಂಬ ಒತ್ತು ಕೊಟ್ಟು ಈ ಪಾತ್ರ ಹಿಂಗೆ ಬರಬೇಕು, ಈ ಪಾತ್ರ ಹಿಂಗೆ ತೋರಿಸ್ಬೇಕು ಅನ್ನೋದು ಆ ಎಲಿವೇಷನ್ ಲೆವೆಲ್ ಚೆನ್ನಾಗಿ ಕೊಟ್ಟರು. ಸರ್ ಒಬ್ರಿಗೆ ಏನಾಗುತ್ತೆ ಸರ್, ಈಗ ಅಫ್ಕೋರ್ಸ್ ಸೂಪರ್ ಸ್ಟಾರ್ ಲೆವೆಲ್ಗೆ ಎಲಿವೇಷನ್ ನಮಗೆ ಅವ್ರದ್ದು ಇಲ್ಲಿರುತ್ತೆ ಆಲ್ರೆಡಿ, ಅವ್ರದ್ದು ಜನರಲಿ ಅವ್ರದ್ದು ಎಲಿವೇಷನ್, ಕ್ಯಾರೆಕ್ಟರ್ ಎಲಿವೇಷನ್. ಒಬ್ಬ ವಿಲನ್ ಕೂಡ, ಚಿಕ್ಕ ವಿಲನ್ ಕೂಡ ಅವನು ಕರ್ಕೊಂಡೋಗಿ ಆ ಎಲಿವೇಷನ್ ತೊಗೊಂಡೋಗಿ ನಿಲ್ಲಿಸ್ಬೇಕು ಅಂದರೆ ಯು ಫೀಲ್, ನಿಮ್ಗೆ ಗೊತ್ತಾಗ್ತಿದೆ ಸೀನ್ ಶೂಟ್ ಮಾಡ್ತಿದ್ದೀರಾ, ಡೈಲಾಗ್ ಹೇಳ್ತಿದ್ದೀರಾ, ಶಾರ್ಟ್ ಟು ಶಾರ್ಟ್ ನಡೀತಿದೆ, ಹೌದಾ ನನಗೆ ಈ ಥರ ಎಲಿವೇಷನ್ ಇದೆ ಕ್ಯಾರೆಕ್ಟ್ರು, ಅಂದರೆ ನನಗೆ ಈ ಥರ ಎಲ್ಲ ಫೀಲ್ ಇದೆ ಕ್ಯಾರೆಕ್ಟ್ರಲ್ಲಿ, ಅಂದರೆ ಅಷ್ಟು ಖುಷಿ ಆಗುತ್ತೆ. ಸೊ ಆ್ಯಂಡ್ ದಟ್ ಈಸ್ ಸಮಥಿಂಗ್ ಐ ವೆರಿ ಹ್ಯಾಪಿ.